ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಪಾರ ದೈವ ಭಕ್ತರು ಅಂತೇಳಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಸರ್ಕಾರ ಮಾಡ್ತಾ ಇರುವಂಥ ತಪ್ಪಿನ ಅರಿವು ಅವರಿಗಾಗಿದೆ ಅನ್ನುವಂಥದ್ದಾಗೂ ಕೂಡ ಇದೇ ವೇಳೆ ರೆಡ್ಡಿ ಹೇಳುವಂಥ ಕೆಲಸವನ್ನು ಮಾಡಿದರು. ಕೊಪ್ಪಳದಲ್ಲಿ ಮಾತನಾಡಿದಂಥ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುರಿತಂತೆ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ದೈವದ ಮೇಲೆ ಅಪಾರ ನಂಬಿಕೆ ಇದೆ, ಹಿಂದೂ ಧರ್ಮದ ಆಚರಣೆ ಮೇಲೂ ಕೂಡ ಅವರಿಗೆ ನಂಬಿಕೆ ಇದೆ. ಅವರ ಸರ್ಕಾರ ತಪ್ಪು ಮಾಡಿರುವುದು ಡಿಕೆಶಿ ಅವರಿಗೆ ಅರಿವಾಗಿದೆ. ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳಬೇಕು ಅಂತ ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಲ್ಲದೆ ಇದ್ರೆ ಮಂಜುನಾಥನ ಶಾಪ ಸರ್ಕಾರದ ಬುಡಕ್ಕೆ ಬರುತ್ತೆ ಅಂತ ಇದೇ ವೇಳೆ ಅವರು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ದೈವದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾನು ರಾಜಕೀಯ ಬದಿಗಿಟ್ಟರೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಮತ್ತು ನಮ್ಮ ದೈವಗಳ ಮೇಲೆ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥನ ಒಂದು ವಿಷಯದಲ್ಲಿ ಆಗಬೇಕು ಅವ್ರಿಗೆ ನಂಬಿಕೆ ಮತ್ತು ಒಂದು ವಿಶ್ವಾಸ ಇದೆ. ಹಾಗಾಗಿ ಅವರು ಕೂಡ ಭಾಳ ನೊಂದ್ಕೊಂಡೇ ನಿನ್ನೆ ಅಸೆಂಬ್ಲಿಯಲ್ಲಿ ಕೂಡ ಅವ್ರು ಮಾತಾಡ್ತಾ ಇದ್ರು. ಹಾಗಾಗಿ ನನಗಂತ ಮಟ್ಟಿಗೆ ಸರ್ಕಾರ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿರೋ ಸಂದರ್ಭದಲ್ಲಿ ಭಗವಂತನ ಮುಂದೆ ಹೋಗಿ ನಾವು ಮೊಣಗಾಲ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ, ಮಂಜುನಾಥ ನಾವು ಈ ತಪ್ಪೆಸಗಿದ್ದೀವಿ, ನಾವು ಇನ್ನು ಮುಂದೆ ಈ ರಾಜ್ಯಕ್ಕೆ ನಿನ್ನ ಆಶೀರ್ವಾದ ಇರಲಿ, ಸರ್ಕಾರಕ್ಕೂ ಆಶೀರ್ವಾದ ಇರಲಿ, ಜನರಿಗೆ ಒಳ್ಳೆ ಕೆಲಸ ಮಾಡೋದಕ್ಕಂತೇಳಿ ಅವ್ರು ಏನಾದರೂ ಬೇಡ್ಕೊಂಡ್ರೆ ಆ ಭಗವಂತನ ಕೃಪೆ ಇವ್ರ ಮೇಲೆ ಸಿಗುತ್ತೆ.